ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪನ್ನೀರ್ ರೈಸ್, ಪಾಲಕ್ ಪನ್ನೀರ್ ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಪನ್ನೀರನ್ನ ಈ ಥರ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಪಾಲಕ್ ಸೊಪ್ಪನ್ನು ಒಂದು ಕಟ್ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೀನಿ. ಮತ್ತು ರುಬ್ಕೊಳ್ಳೋಕ್ಕೆ ನೋಡಿ, ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೇನೆ. ಸೊಪ್ಪು ಮತ್ತು ಶುಂಠಿ ಸ್ವಲ್ಪ, ಒಂದು 5 ಎಸಳು ಬೆಳ್ಳುಳ್ಳಿ, 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ ಸೊಪ್ಪು, ಪಾಲಕ್ ಸೊಪ್ಪು ಇದಿಷ್ಟನ್ನು ರುಬ್ಕೊಳ್ಬೇಕು. ಒಗ್ಗರಣೆಗೆ ಒಂದು ಈರುಳ್ಳಿ, ಪಲಾವ್ ಮಿಕ್ಸು ಮತ್ತು ಹಸಿ ಬಟಾಣಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದನ್ನೆಲ್ಲ ರುಬ್ಕೊಳ್ಳೋಣ. ಈಗ ನೋಡಿ, ಒಂದು 8 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಪಲಾವ್ ಮಿಕ್ಸ್ ಎಲ್ಲ ಹಾಕೋಣ. ಈಗ ಈರುಳ್ಳಿ ಹಾಕೋಣ. ಈಗ ಹಸಿ ಬಟಾಣಿ ಹಾಕೋಣ. ನೋಡಿ, ರುಬ್ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗಿದ್ದೀವಿ. ಈಗ ನಾವು ಅಕ್ಕಿ ಹಾಕೋಣ. ನೋಡಿ, ಇಲ್ಲಿ ಸ್ವಲ್ಪ ನೀರು ಆಲ್ರೆಡಿ ಇದೆ, ರುಬ್ಬಿರೋದೆಲ್ಲ. ಅಕ್ಕಿಗೆ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ಈಗ ನಾನು 3.5 ಲೋಟ ಅಕ್ಕಿ ಹಾಕಿದ್ದೀನಿ. ಇವಾಗ ನಾನು 5 ಲೋಟ ನೀರು ಹಾಕ್ತೀನಿ. ಯಾಕಂದರೆ ಆಲ್ರೆಡಿ ನೀರಿದೆಲ್ಲ, ಅದಕ್ಕೆ 1 ಲೋಟಕ್ಕೆ 2 ಲೋಟನೇ ನೀರು ಹಾಕಬೇಕು. ನೀರಿದ್ದರೆ ನೀವು 5 ಲೋಟ ಹಾಕಿ. ನಾನು ಇಷ್ಟು ರೈಸ್, ನೀವು ಎಷ್ಟು ರೈಸ್ ಹಾಕ್ಕೊತೀರೋ ಅಷ್ಟು ರೈಸಿಗೆ. ನಾನು ಪನ್ನೀರೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ. ನೋಡಿ, ಒಂದು 1/4 ಸ್ಪೂನ್ ಧನಿಯಾ ಪೌಡರು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುಕ್ಕರ್ ಮುಚ್ಚೋಣ. ಈಗ ಕುಕ್ಕರ್ನ ಮುಚ್ತಾ ಇದ್ದೀನಿ. ಒಂದು ವಿಸಿಲ್ ಹಾಕ್ಸ್ಕೊತೀನಿ. ನೋಡಿ, ಪಾಲಕ್ ಪನ್ನೀರ್ ರೈಸ್ ರೆಡಿಯಾಗಿದೆ. ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.